ಗೆಳೆಯರೇ ನಮಸ್ಕಾರ. ನಾನಿವತ್ತು ಗೌರಿಬಿದನೂರು ತಾಲೂಕು ಬೆಳೆಚಿಕ್ಕನಹಳ್ಳಿ ಹತ್ರ ಇದ್ದೀನಿ. ಬೆಳೆಚಿಕ್ಕನಹಳ್ಳಿಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ನಮ್ಮ ಸಬ್ಸ್ಕ್ರೈಬರ್ಸು ಒತ್ತಾಯದ ಮೇರೆಗೆ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಬರ್ರಿ ಅಣ್ಣ, 1 ವರ್ಷ ಆಗೈತೆ ನಿಮ್ಮ ಯೂಟ್ಯೂಬ್ ಚಾನಲು. 1 ವರ್ಷದಿಂದ ಸಕ್ಸಸ್ ಆಗಿ ಯೂಟ್ಯೂಬ್ ಚಾನಲ್ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ನಿಮ್ಗೇನು ಸಣ್ಣದಾಗಿ ಒಂದು ಪಾರ್ಟಿ ಕೊಡಬೇಕು ಅಂತ ಕರೆಸಿದ್ದಾರೆ. ಏನು ಪಾರ್ಟಿ ಕೊಡ್ತಾರೆ, ಎಷ್ಟು ಪಾರ್ಟಿ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ತೋಟದ ಹತ್ರ ಶೆಡ್ ಐತೆ, ಶೆಡ್ ಹತ್ರಕ್ಕೆ ಬರ್ರಿ ಅಂಥೇಳಿ ಈ ಹುಡುಗರನ್ನ ಜೊತೆಗೆ ಹಾಕಿ ಕಳಿಸಿದ್ದಾರೆ. ನಾವು ಹೋಗ್ತಾ ಇದ್ದೀವಿ. ನೋಡ್ರಿ, ಜೋಳದ ಬೆಳೆ ಹಿಂಗೆ ಸೂಪರ್ ಆಗೈತೆ. ಈ ಕಡೆ ನಿನ್ನೆ ಎಲ್ಲ ಮಳೆ ಬಿದ್ದಿದೆ. ಜೋಳದ ತೋಟೆ ತುಂಬ ಚೆನ್ನಾಗೈತೆ. ತೋಟದ ಹತ್ರಕ್ಕೆ ಹೋಗ್ತಾ ಇದ್ವಿ. ಒಂದು ಶೆಡ್ ಅಲ್ಲ, ಇನ್ನೊಂದು ಶೆಡ್ ಹತ್ರ ಇದ್ದಾರೆ ಅಂತ ಗೊತ್ತಾಗಿದೆ. ಇಲ್ಲಿ ಎಲ್ಲ ತೋಟಗಳಿರೋ ಜಾಗ ಇದು. ಜಾಸ್ತಿ ಜೋಳ ಹಾಕಿದ್ದಾರೆ. ಕೆಲವರು ಜೋಳ ಕಟಾವು ಕೂಡ ಮಾಡಿದ್ದಾರೆ. ಇನ್ನು ಕೆಲವು ಕಟಾವು ಬರೋ ಅವಕಾಶ ಇದೆ, ಬರೋ ಇದಿದೆ. ಅದಕ್ಕೆ ನಾನು ಏನಪ್ಪ ಹುಡುಗ ನಿನ್ನ ಹೆಸರು? ಉತ್ತಮ್ ಕುಮಾರ್ ಅಂತೇಳಿ ಉತ್ತಮ್ ಕುಮಾರ್ ಜೊತೆಗೆ ನನ್ನ 2 ವೀಲರಲ್ಲಿ ಹೋಗ್ತಾ ಇದ್ವಿ. ಇಲ್ಲೆಲ್ಲ ರೈತರು ಜಾಸ್ತಿ ಇರೋದು. ಎಲ್ಲ ಸುತ್ತು ಜೋಳನ ಹಾಕಿರೋದು. ಶೆಡ್ ಹತ್ರಕ್ಕೆ ಬಂದ್ವಿ. ನನಗೋಸ್ಕರ ಕಾಯ್ತಾ ಇದ್ದಾರೆ. ಕೋಳಿ ಶೆಡ್ ಇದು. ಕೋಳಿ ಶೆಡ್ ಹತ್ರಕ್ಕೆ ಬಂದಿದ್ದೀವಿ. ಇದು ಶೆಡ್ ಬಂದು ನಾಟಿ ಕೋಳಿ ಶೆಡ್ಡು, ಬಾಯ್ಲರ್ ಕೋಳಿ ಶೆಡ್ ಅಲ್ಲ, ನಾಟಿ ಕೋಳಿ ಶೆಡ್ಡು. ತುಂಬ ನಾಟಿ ಕೋಳಿನೇ ಇರೋದು. ದಾರಿ ಇಲ್ಲಿಲ್ಲ, ಆ ಕಡೆ ಏನೋ. ನಾಟಿ ಕೋಳಿ ಶೆಡ್ ಹತ್ರಕ್ಕೆ ಬಂದಿದ್ದೀವಿ ಈಗ. ನಾಟಿ ಕೋಳಿ ಶೆಡ್ಡು ನೋಡಿ. ಹುಡುಗರು, ಈ ಹುಡುಗರೇನಪ್ಪ ಕರೆಸಿರೋದು ನಮ್ಮನ್ನು. ಆಪಲ್ ಗಿಡ ಎಲ್ಲಿ ದಾರಿ, ಎಲ್ಲಿ ಶೆಡ್ ಒಳಗಡೆ ಹೋಗೋದಕ್ಕೆ ಬೀಗ ಹಾಕ್ಯವರಲ್ಲ. ಶೆಡ್ ಅನ್ನು ನೋಡಲು ಇವಾಗ ಈಚೆ ಗಿಡಗಳು ಕೋಳಿಗಳು ಬಿಡ್ತಾರ. ಈಚೆ ಬಿಡ್ತಾವ್ರಾ? ಯಾಕೆ? ಅದು ಮೇಯ್ಬೇಕಲ್ಲ. ಯಾಕೆ ಕೋಳಿ ಶೆಡ್ ಒಳಗಡೆ ಕೋಳಿಗಳು. ಓಯಮ್ಮ, ಕೋಳಿ ಶೆಡ್ ಒಳಗಡೆ ಇದೇನಾ? ಮುಚ್ಚಿಬಿಡ, ಹಂಗಿಂದ ಹೋಗೋಣ. ಅಲ್ಲಿ ದಾರಿ ತೆಗ್ದವ್ರ ಬಾ ಗೇಟು. ಓಕೆ ಅಂಕಲ್, ಹಂಗೆ ಹೋಗೋಣ ಬರ್ರಿ. ಇದೇ ನಮ್ಮ ಶೆಡ್ ಅನ್ನೋದು ಇವೇ. ಹೋಗ್ತಾವಲ್ಲ ಅಡುಗೆ ಊಟ ಇದೆ, ಬಾಳೆ ಗಿಡಗಳಿವೆ. ಆ ಸೈಡ್ ಡ್ರ್ಯಾಗನ್ ಫ್ರೂಟ್ ಇತ್ತು. ಎಲ್ಲಿ ಡ್ರ್ಯಾಗನ್ ಫ್ರೂಟ್? ಆ ಸೈಡ್ ರೈತರಲ್ಲಿ ಅಲ್ಲಿ ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಸಾಗ ಇವಾಗ ನಮಗೆ ಬಾಳೆ. ಓ, ಸೂಪರ್ ಆಗೈತ್ರಿ. ಇದು ಶೆಡ್ಡು ನಾಟಿ ಕೋಳಿನೇ, ಪ್ಯೂರ್ ನಾಟಿ ಕೋಳಿ. ಸೂಪರ್ ಆಗೈತೆ. ಅನ್ನ ಮೇವು ಹಾಕೋಕೆ ಹೋಗ್ತಾವ ನೋಡ್ರಿ. ನೀವು ಹೋಗಿ ಅಂಕಲ್. ಪ್ಯೂರ್ ನಾಟಿ ಕೋಳಿ. ಮೇಲ್ಗಡೆ ಕುರಿ ಶೆಡ್ಡು, ಕೆಳಗಡೆ ನಾಟಿ ಕೋಳಿನ ಸಾಕ್ತಾ ಇದ್ದಾರೆ. ಮನೋಹರ್ ಅಂತ ನಮ್ಮ ಸಬ್ಸ್ಕ್ರೈಬರು, ತಂದೆಯವರನ್ನು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಈ ಹಿಡ್ಕಪ್ಪೆ ನೀಟಾಗಿ ಹಿಡ್ಕೊ. ಈ ಕೋಳಿನ ತಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ 1.5 kg ಐತಿ, ಇದೊಂದು 2 kg ಐತಿ. ಅಲ್ಲಿ 2 ಕೋಳಿ ಅವೆ. 2 ಕೋಳಿ ಐತಿ, ಇದೊಂದು 3 ಕೋಳಿ ಆಗುತ್ತೆ. ಹುಡುಗರೆಲ್ಲ ಒಂದು 10 ಜನ ಮೇಲೆ ಸೇರ್ತಾರೆ. 10 ಜನಕ್ಕಿನ್ನೂ ಇದಾಗುತ್ತೆ ಇಲ್ಲ ಗೊತ್ತಿಲ್ಲ, ನೋಡ್ತೀವಿ. ಇವನಿಗೆ ನಾಚಿಕೆ ಜಾಸ್ತಿ. ವಿಡಿಯೋ ತೆಗಿತಾ ಇದ್ದರೆ ಬೇಡ ಅಂತ ಕೈ ಅಡ್ಡ ಇಕ್ತವನೆ ಹುಡುಗ. ಇನ್ನು ಸ್ಟೂಡೆಂಟ್. ಏನು ಓದ್ತಾ ಇದೆಯಪ್ಪ? ಇಲ್ಲಿ ಜಮ್ಮು, ಹಳ್ಳಿಪುರ ಜಮ್ಮು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ 5ನೇ ತರಗತಿ ಓದ್ತಾವನೆ. ಬೇರೆ ದಿಕ್ಕೊಂಬರಕ್ಕೆ ಹೋಗ್ತಾವ್ರೆ ಅವನು ಶೆಡ್ಡಳಕ್ಕೆ.
ಲವ್ ಮಾಡ್ಕೊಂತವೆ. ಇವಾಗ ಕೋಳಿನ ಕುಯ್ದವ್ರೆ. ಈ ಹಿಂದ್ಗಡೆ ಗಾಡಿಯಲ್ಲಿ ಬರ್ತಾವ್ರಲ್ಲ, ಇದಕ್ಕೆ ಸಂಬಂಧಪಟ್ಟದ್ದು ಐಟಮ್ ಎಲ್ಲ ತಗೊಂಬರ್ತಾ ಇದ್ದಾರೆ. ಒಂದು ಶೆಡ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಶೆಡ್ ಹತ್ರ ಮುಂದೆ ಒಂದು ನೀರಿನ ಟ್ಯಾಂಕು ತಗೊಂಡು ಕುಡಿಯೋಕ್ಕೆ ನೀರು ಅವೆಲ್ಲ ತಗೊಂಡು ಹೋಗ್ತಾವ್ರೆ. ಅವರು ಇಲ್ಲಿದ್ದಾರೆ ನೋಡಿ, ಈ ಹುಡುಗರು ನೀರು ತಗೊಂಡು ಬರೋ ಜೊತೆಗೆ ಸ್ವಲ್ಪ ಸ್ಲೋ ಆಗಿ ನಡಿಯಪ್ಪ, ಅವರು ಬರಲಿ. ಅವರು ಹಿಂದ್ಗಡೆ ನೀರು ಎಲ್ಲ ಐಟಮು ತಗೊಂಡು ಬರ್ತಾ ಇದ್ದಾರೆ. ನಾವು ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಒಂದು ಶೆಡ್ಡು ಇವರೇ ಗುರುತಿಸಿದ್ದಾರೆ. ಯಾವ ಶೆಡ್ ಅನ್ನೋದು ಶೆಡ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅಡುಗೆ ಮಾಡಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಅಲ್ಲೇ ಇರ್ತದೆ. ಮಧ್ಯಾಹ್ನ ಊಟ ಮಾಡಿಕೊಂಡು ಮತ್ತು ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು ಡಿವೈಡ್ ಆಗ್ತೀವಿ. ಒಂದು 5 kg ನಾಟಿ ಕೋಳಿನ ಕುಯ್ದವ್ರಂತೆ. 5 kgನ ಇನ್ನೂ ಜಾಸ್ತಿನೇ ಐತೆ. ಪ್ಯೂರ್ ನಾಟಿ ಕೋಳಿ, ಬಾಯ್ಲರ್ ನಾಟಿ ಅಲ್ಲ, ಪ್ಯೂರ್ ನಾಟಿ ಕೋಳಿ ಕುಯ್ದವ್ರೆ. ನಮ್ಮ ಸುವರ್ಣ ಪಂಚಾಯತಿ ಚಾನಲು 1 ವರ್ಷ ತುಂಬಿದಕ್ಕೆ ಯುರೋಪಿಂದ ಬಂದಿದ್ದಾರಲ್ಲ ಮನೋಹರ್ ಅಂತ, ಅವರು ಈ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿದ್ದಾರೆ. ಬಟ್ ಮನೋಹರ್ ಅವರು ಈ ನಾನ್ ವೆಜ್ ತಿನ್ನಂಗಿಲ್ಲ. ಇತ್ತೀಚೆಗೆ ಗೃಹ ಪ್ರವೇಶ ಮಾಡಿದ್ದಾರೆ. ಅವರು ನಾನ್ ವೆಜ್ ತಿನ್ನಬಾರ್ದಂತೆ. ಅದಕ್ಕೋಸ್ಕರ ಈ ಚಿಕ್ಕನಲ್ಲಿ ಹುಡುಗರು, ಬೇಳೆ ಚಿಕ್ಕನಲ್ಲಿ ಹುಡುಗರು ಒಂದು 10-12 ಜನ ಸೇರ್ತಾವ್ರೆ. ಅವ್ರಿಗೆಲ್ಲದೂ ಊಟದ ವ್ಯವಸ್ಥೆ ಮನೋಹರ್ ಅವರು ಮಾಡ್ಕೊಡ್ತಾವ್ರೆ, ಅವ್ರ ಫ್ರೆಂಡ್ಸು ಜೊತೆಗೆ. ನೋಡಿ ನಮ್ಮ ಹುಡುಗ ಏನಪ್ಪ ಹೆಂಗೈತೆ ಈ ಕೋಳಿದು ಇದೆಲ್ಲ ಏನು ಹೇಳ್ಬೇಕು? ಕೋಳಿ ಇದಾವೆ. ಕೋಳಿ ಹಾಂ, ನಾಟಿ ಕೋಳಿ. ನಾಟಿ ಕೋಳಿ ಎಷ್ಟು kg? 7 kg. 7 kg ನಾಟಿ ಕೋಳಿ. ನೋಡ್ರಿ, 7 kg ನಾಟಿ ಕೋಳಿ. ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾರೆ ಅಂತೇಳಿ ನಾಟಿ ಕೋಳಿ ಕಡಿಮೆ ಮಾಡೋರು 7 kg ತಂದಿದ್ದಾರೆ. ಅದಕ್ಕೆ ಮಸಾಲೆ ಏನೇನು ಯಾರು ರೆಡಿ ಮಾಡೋರು? ಎಲ್ಲ ನಮ್ಮ ಶೆಫ್ ಗಿರಿಬಾಬು. ಗಿರಿಬಾಬು ಅವರು. ಹಾಂ, ಹುಡುಗ ಗಿರಿಬಾಬು ಅವರು. ಅವರು ಹುಡುಗ ಪಾಪ 10th ಫೇಲು, ಬಟ್ ಎಲ್ಲ ಇಂಥ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ಮಾಡ್ತಾನೆ. ಕುಕ್ಕಿಂಗು, ಕ್ಲೀನಿಂಗು ಇಂಥವೆಲ್ಲ ಮಾಡ್ತಾನೆ. ನಾವು ಯಾವಾಗ ಇಂಥವೇನಾದರೂ ಮಾಡಿದ್ರು ಅವರೇ ಶೆಫು. ಚೆನ್ನಾಗಿ ಮಾಡ್ತಾರೆ ಅಡುಗೆ ಎಲ್ಲ. ಹೋಗ್ತಾ ಇದ್ದೀವಿ ಶೆಡ್ ಹತ್ರ. ನೋಡ್ರಿ, ಅಡುಗೆ ಮಾಡೋದಕ್ಕೆ ನಾವು ಹೋಗ್ತಾ ಇರೋದು ಅದಕ್ಕೆ. ತೋಟ ನೋಡ್ರಿ, ಎಲ್ಲ ಸುತ್ತು ತೋಟಗಳೇ. ಇಲ್ಲಿ ತೆಂಗಿನ ತೋಟ ಐತೆ, ಅಲ್ಲಿ ಬಾಳೆ ಐತೆ, ಇಲ್ಲಿ ಜೋಳ ಐತೆ, ಎಲ್ಲ ಚೆನ್ನಾಗೈತೆ ಪರಿಸರ ಎಲ್ಲ ಕೂಡ. ರ್ಯಾಗಡಲ್ಲಿ ಇವು ರ್ಯಾಗಡಲ್ಲಿ ಅಂತಂದರೆ ಭೂಮಿ ಮೇಲೆ ಡಿಪೆಂಡ್ ಆಗಿ ರ್ಯಾಗಡ ಅಂತಂದರೆ ಭೂಮಿ ಫಲವತ್ತಾದ ಭೂಮಿಗಳಿರೋ ಕಡೆ ಅದನ್ನ ಹೆಸರುಗಳು ಕರೀತಾರೆ. ನೋಡಿ, ಹುಡುಗರು ಬಂದರು ನೀರು ತಗೊಂಡು, ನೀರು ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಇಂಜಿನಿಯರಿಂಗ್ ಹುಡುಗರೆ, ಎಲ್ಲ ಇಂಜಿನಿಯರಿಂಗ್ ಓದ್ತಾ ಇರ್ತಕ್ಕಂಥ ಹುಡುಗರೆ. ಕೆಲವರು ಇಂಜಿನಿಯರಿಂಗ್ ಮುಗಿಸಿದ್ದಾರೆ, ಕೆಲವರು ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ಈ ಹುಡುಗ ಮೆಕ್ಯಾನಿಕಲ್ ಇಂಜಿನಿಯರ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾವ್ರೆ. ಭಾನುವಾರ ಅಲ್ಲ, ಇವತ್ತು ರಜಾ ಅಂತೇಳಿ ಊರಿಗೆ ಬಂದಿದ್ದಾರೆ. ಈ ಊರಿಗೆ ಬಂದು ನಮ್ಮ ಚಾನಲ್ಗೋಸ್ಕರ ಪಾಪ ಶ್ರಮಪಟ್ಟು ಕೋಳಿ ಕುಯ್ಸ್ಕೊಂಡು ಮಸಾಲೆ ತಂದು ಎಲ್ಲ ತಂದಿದ್ದು ಈ ಹುಡುಗನಿಗೆ. ನೀರಿನ ಬಾಟ್ಲಿ ತಗೊಂಬರ್ತಾವ್ರೆ ಅವ್ರ ಗಾಡಿಯಲ್ಲಿ. ಇಲ್ಲಿ ಈ ತೊಂಡೆಬಾವಿ ಸುತ್ತಮುತ್ತ ಸಣ್ಣ ಸಣ್ಣ ಗುಡ್ಡೆಗಳಿರೋದ್ರಿಂದ ನೋಡೋಕ್ಕೆ ಪರಿಸರ ತುಂಬ ಚೆನ್ನಾಗೈತೆ. ಎಲ್ಲ ತೋಟಗಳೇ ನೋಡ್ರಿ, ಎಲ್ಲ ಬೆಳೆ ಇರ್ತಾವ್ರೆ. ಎಲ್ಲ ಜೋಳ ಹಾಕಿದ್ದಾರೆ, ಜಾಸ್ತಿ ಜನ ಜೋಳನೇ, ಸುತ್ತು ಜೋಳ ಹಾಕಿದ್ದಾರೆ. ಇವತ್ತು ಭಾನುವಾರ ದಿನ ಯಾವ ಉದ್ದೇಶಕ್ಕೆ ಇಲ್ಲಿ ಇಟ್ಕೊಂಡಿದ್ದೀವಿ ಅಂತ ಫಸ್ಟೇ ಹೇಳಿದ್ದೀನಿ. ಸುವರ್ಣ ಪಂಚಾಯತಿ ಸಬ್ಸ್ಕ್ರೈಬರ್ಸು ಇದು ಇಟ್ಕೊಂಡಿರೋದು ಊಟದ ವ್ಯವಸ್ಥೆ ಪಾರ್ಟಿ. ಇಲ್ಲಿ ಎಲ್ಲ ಇಂಜಿನಿಯರಿಂಗ್ ಹುಡುಗರೆ ನಮ್ಮ ಜೊತೆಗಿರೋರು, ಎಲ್ಲ ಎಜುಕೇಟೆಡ್ಸು, ತುಂಬ ಒಳ್ಳೆ ಹುಡುಗರು. ಬಾಬು ಅಂತ ಹೇಳಿದಾರಲ್ಲ, ಗಿರಿಬಾಬು ಅಂತ, ಒಬ್ಬನು ಅವನೇನೆ ಅನ್ಎಜುಕೇಟೆಡ್. 10ನೇ ಕ್ಲಾಸ್ವರೆಗೆ ಓದವಳೆ, ಅದಕ್ಕೆ ಅನ್ಎಜುಕೇಟೆಡ್ ಅನ್ನಬಾರ್ದು. ಇವರೆಲ್ಲ ಇಂಜಿನಿಯರಿಂಗ್ ಹುಡುಗರು, ನಮ್ಮ ಜೊತೆಯಲ್ಲಿ ಇಂಜಿನಿಯರಿಂಗ್ ಮಾಡಿದರೆ ಚೆನ್ನಾಗಿರೋದು ಅನ್ನೋದು ಇವರ ಅಭಿಪ್ರಾಯ. ಅದಕ್ಕೆ ಅನ್ಎಜುಕೇಟೆಡ್ ಅಂತೇಳಿ ಆ ಹುಡುಗನ್ನೇ ಸ್ವಲ್ಪ ಇದು ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಇವರು ತುಂಬ ಐತೆ, ನನ್ನ ಜೊತೆ ಇರೋನು ಮನೆ ಊರಲ್ಲಿನೇ ಇದ್ದಾನೆ,
ಯಾವ ಊರಪ್ಪ ಇದು? ಇದೇ ರಾಗಡಹಳ್ಳಿ. ರಾಗಡಹಳ್ಳಿಗೆ ಬಂದಿದ್ವಿ. ದೊಡ್ಡ ರಾಗಡಹಳ್ಳಿ ಅಂತ, ದೊಡ್ಡ ರೇಗಡ ಹಳ್ಳಿ ಅಂತ ಇಲ್ಲಿಗೆ ಬಂದಿದ್ದೀವಿ. ದೊಡ್ಡ ರಾಗಡಹಳ್ಳಿಯಿಂದ ಸ್ಟ್ರೈಟ್ ಹೋದರೆ ಚಿಕ್ಕನಹಳ್ಳಿ. ಸ್ಟ್ರೈಟು ನಾವು ಸ್ಟ್ರೈಟೇ ಹೋಗ್ಬೋದೇನೋ. ಸ್ಟ್ರೈಟ್ ಇಲ್ಲ, ನಾವು ಲೆಫ್ಟ್. ಅಲ್ಲಿ ಲೆಫ್ಟ್ಗೆ ಹೋಗ್ತಾ ಇದ್ವಿ. ಇಲ್ಲಿ ಊರು ಒಳಗಡೆ, ದೊಡ್ಡ ರಾಗಡಹಳ್ಳಿ ಊರು ಒಳಗಡೆ ಇಲ್ಲೊಂದು ದೇವಸ್ಥಾನ ಇದೆ ರಾಗಡಹಳ್ಳಿಯಲ್ಲಿ. ನೀರಿನ ಟ್ಯಾಂಕು ಇದೆ, ರಸ್ತೆ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ. ನಮ್ಮ ಹಿಂದೆ ಕೂಡ ಹುಡುಗರು ಬರ್ತಾ ಇದ್ದಾರೆ. ನಿಮಗೆ ಈ ರಾಗಡಹಳ್ಳಿಗೆ ಬಂದಿದ್ದೀವಲ್ಲ, ಅದಕ್ಕಂತೂ ಬೇಳೆ ಚಿಕ್ಕನಹಳ್ಳಿಯಲ್ಲಿ ಒಬ್ಬ ರೈತ ಕುರಿ ಸಾಕಾಣಿಕೆ ಮಾಡ್ತಾವ್ರೆ. ಕುರಿ ಎಲ್ಲ ಮಾರಾಟ ಮಾಡಿದ್ದಾರೆ. ಅದರ ಕೆಳಗಡೆ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗೈತೆ ಕೋಳಿ. ನಾನು ಅದನ್ನು ಮೊದಲೇ ತೋರಿಸ್ತೀನಿ. ಅದು ಕೂಡ ರೈತರಿಗೆ ಅದು ಉಪಯುಕ್ತವಾದ ಮಾಹಿತಿ ಅಂತ ನಾನು ಅನ್ಕೊತೀನಿ. ಯಾಕೆಂತಂದರೆ ಈಗ ಕೋಳಿ ಸಾಕೋದ್ರಲ್ಲಿ ಲಾಭದಾಯಕವಾದ 1 kg 450 ರೂಪಾಯಿ ಅಂತ. 1 kg ಕೋಳಿ ಪ್ರಾಣದಲ್ಲಿದ್ದಾಗನೇ ಹಂಗೆ ತೂಕ ಹಾಕ್ತಾರೆ. ಆ ತೂಕದ ಪ್ರಕಾರ 450 ರೂಪಾಯಿ ಮಾರಾಟ ಮಾಡ್ತಾರೆ. ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದು ಕೋಳಿ ಸಾಕಾಣಿಕೆ ಬಗ್ಗೆ ಮಾತನಾಡಿದ್ದೀನಲ್ಲ, ಇಲ್ಲಿ ಬೇಳೆ ಚಿಕ್ಕನಹಳ್ಳಿಯಲ್ಲಿ ಬಾಬು ರೆಡ್ಡಿ ಅವರೇ ಒಂದು 200 ಕುರಿ ಸಾಕ್ತಾರೆ. ವಂಕಾಯಲ್ ಬಾಬು ರೆಡ್ಡಿ ಅಂತ, ಅಂದರೆ ಅವ್ರ ಮನೆ ಹೆಸರೇನಲ್ಲ ಅದು, ಮನೆ ಹೆಸರು ವಂಕಾಯಲ್ ಬಾಬು ರೆಡ್ಡಿ ಅಂತ. ಅವರ ತೋಟದಲ್ಲಿ ಒಂದು 200 ಕುರಿನ ಸಾಕ್ತಾವ್ರೆ. ಈಗ ಕುರಿ ಇಲ್ಲ. ಆ ಕುರಿ ಇಲ್ಲದೆ ಇದ್ರೂ ಈ ಕೋಳಿ ಐತಲ್ಲ, ನಾಟಿ ಕೋಳಿ ತುಂಬ ಚೆನ್ನಾಗೈತೆ. ಕೋಳಿ ಒಂದು 100 ಕೋಳಿ ಮೇಲೆ ಐತೆ, ತುಂಬ ಚೆನ್ನಾಗೈತೆ. ಇದು kg ಪ್ರಾಣದಿಂದಾನೇ ಪ್ರಾಣ ಕೋಳಿ, ಹಂಗೆ ಪ್ರಾಣ ಇರೋ ಕೋಳಿನೇ kg 450 ರೂಪಾಯಿಗೆ ಮಾರಾಟ ಮಾಡ್ತಾರೆ. 450 ರೂಪಾಯಿಗೆ ಕೋಳಿ kg ಮಾರ್ತಾರೆ. ಅಂತಂದರೆ ಅದು ಮರಿ ಅಲ್ಲೇ, ನಾಟಿ ಕೋಳಿ ಅಲ್ವಾ, ಅಲ್ಲಿ ಮರಿ ಅಲ್ಲೇ ಮಾಡ್ತೈತೆ, ಮೊಟ್ಟೆ ಅಲ್ಲೇ ಇರ್ತೈತೆ, ಮರಿ ಅಲ್ಲೇ ಮಾಡ್ತೈತೆ, ಎಲ್ಲ ಮಾಡಿ kg 450 ರೂಪಾಯಿಗೆ ಮಾರಾಟ ಮಾಡ್ತಾರಂತೆ. ತುಂಬ ಲಾಭದಾಯಕ ಇದು ಕೋಳಿ ಸಾಕಾಣಿಕೆಯಿಂದ. ಅದನ್ನು ನಾನು ಬಾಬು ರೆಡ್ಡಿ ಅವ್ರ ಜೊತೆಗೆ ಮಾತನಾಡ್ತೀನಿ. ಆ ಕೋಳಿಗಳೆಲ್ಲ ತೋರಿಸ್ತೀನಿ. ಇವಾಗ ಇಲ್ಲಿ ಶೆಡ್ ಹತ್ರಕ್ಕೆ ಬಂದಿದ್ದೀವಿ. ಇದೇ ಶೆಡ್ ಹತ್ರನೇ ನಮಗೆ ಊಟದ ವ್ಯವಸ್ಥೆ ಮಾಡಿರೋದು. ಇಲ್ಲೇ ನಾನು ಆಮೇಲೆ ತೋರಿಸ್ತೀನಿ ಅಡುಗೆ ಮಾಡೋದು ಹೇಗೆ ಎಲ್ಲ ವಿಚಾರವನ್ನು. ಅಪ್ಪಿ ಇಷ್ಟೇನಾ ಜನ ಇನ್ನೂ ಬರ್ತಾರಾ? ಜನ ಇನ್ನೊಂದು 5 ಜನ ಬರ್ತಾರೆ. ಏನು ನೀರಿದು? ಹಸುಗಳು ಕುಡಿಯೋ ನೀರು. ಗಿರಿಗಾಡು ಇವಾಗ ಶೆಡ್ ಹತ್ರಕ್ಕೆ ಸೇರ್ಕೊಂಬಿಟ್ಟಿದ್ದೀವಿ. ಶೆಡ್ ಹತ್ರ ಎಲ್ಲರೂ ಬಂದಿದ್ದಾರೆ. ಒಂದು 12-13 ಜನ ಬಂದಿದ್ದಾರೆ. ಇನ್ನೂ ಒಬ್ಬರು ಇಬ್ಬರು ಬರ್ಬೋದು. ಅದಕ್ಕೆ ಅಡುಗೆ ಮಾಡೋದಕ್ಕೆ ಹೊಲ ಹಚ್ಚಿದ್ದಾರೆ ನೋಡ್ರಿ. ಅಡುಗೆ ಮಾಡೋದರಲ್ಲಿ ನಮ್ಮ ಗಿರಿಬಾಬು ಅಂತ, ಅವರು ಗಿರಿಬಾಬು कैमरा तिरगा अगला ಗಿರಿ ಇವರೇ ಇವತ್ತು ಅಡುಗೆ ಮಾಡೋದು. ನಾವೆಲ್ಲ ತಿನ್ನೋದಕ್ಕೆ ಬಂದಿದ್ದೀವಿ. ಹೇಳಿದ್ನಲ್ಲ, ನಮ್ಮ ಗಿರಿ ಅವರೇ ಈಗ ಚಿಕನ್ ಹೊಡ್ಸ್ಕೊಂಡಾದ್ರು, ಮಸಾಲ ರುಬ್ಬಿಸ್ಕೊಂಡು ಬಂದಿದ್ದಾರೆ ಮಿಕ್ಸಿಯಲ್ಲಿ. ಇವಾಗ ಅಡುಗೆ ಮಾಡ್ತಾರೆ ನೋಡ್ರಿ. ಅವರು ನಗ್ತವ್ರು. ಗಿರಿನ ಪರಿಚಯ ಮಾಡ್ತಾ ಇದ್ರೆ ಇವರೆಲ್ಲ ನಗ್ತಾವ್ರೆ. ಅಡುಗೆ ಭಟ್ಟ ಇವರು. ಈಗ ಇಲ್ಲಿನ ಟೀಮಲ್ಲಿ ಇವ್ರ ಬ್ಯಾಚ್ನವರೆಲ್ಲ ಡಿಗ್ರಿಗಳು ಮುಗಿಸಿದ್ದಾರೆ, ಇಂಜಿನಿಯರಿಂಗು ಮಾಸ್ಟರ್ ಡಿಗ್ರಿಗಳು ಮುಗಿಸಿದ್ದಾರೆ. ಈ ಹುಡುಗ ಸ್ವಲ್ಪ ಏನೋ ಎಜುಕೇಷನಲ್ಲಿ ಸ್ವಲ್ಪ ಡೌನ್ ಆಗಿ ಊರಲ್ಲೇ ಇದ್ದಾರೆ. ಅದಕ್ಕೆ ಈ ಹುಡುಗನ್ನೇ ಇವರೆಲ್ಲ ಬಳಸ್ಕೊಳೋದು. ಎಲ್ಲ ಕಾರ್ಯಕ್ರಮ ಏನೇನೋ ನಡೀಲಿ, ಒಂದು 5-6 ಜನ, ಒಂದು 7-8 ಜನ ಟೀಮ್ ಐತಲ್ಲ, ಈ ಟೀಮ್ನವರು ಗಿರಿಗೆ ಫೋನ್ ಮಾಡಿ ಭಾನುವಾರದ ದಿನ ಎಲ್ಲ ಕಡೆ ಸೇರ್ಬೇಕಾದ್ರೆ ಈ ಗಿರಿನೇ ಮೇನ್. ಏನು ಮಾಡ್ತೀರಾ ಇವತ್ತು ಇಲ್ಲಿ? ಸಾಂಬಾರು, ರೈಸ್, ಮುದ್ದೆ.
ಮುದ್ದೆನೂ ಆಯ್ತಾ? ಮುದ್ದೆನು ಮಾಡೋಣ ಬರೀ ರೈಸು. ಇಲ್ಲ ಇದಂಗೆ ಹೇಳ್ಕೋಸ್ಕೊ ನೀವು ಚಿಕನ್ ತೊಳ್ಕೊಂಬ ಹೋಗು. ಕನ್ನಡ ಮಾತಾಡ್ರಪ್ಪ. ಕನ್ನಡ ಮಾತಾಡ್ರಿ ದಯವಿಟ್ಟು. ಇವ್ರು 4 ಜನ ಬಂದಿದ್ರಲ್ಲ, 5 ಜನ ಬಂದಿದ್ರಲ್ಲ, ಆವತ್ತು ಪರಿಚಯ. ಇವರು ಪರಿಚಯ ಆದಮೇಲೆ ನಾನು ವಿಡಿಯೋ ಹಾಕಿದೆ, ಸುಮ್ಮನೆ ಆಗೋಗ್ಬಿಟ್ಟೆ. ಆಮೇಲೆ ಮೊನ್ನೆ ದಂಡಗಾನಲ್ಲಿ ಕೆರೆಗೆ ಹೋದ್ರೆ ಯಜಮಾನ್ರು ಕರೀತಾವ್ರೆ, ಅಣ್ಣೋ ಬಾನೋ ಅಂತ. ಆವಾಗ ನನಗೆ ಆಶ್ಚರ್ಯ ಅದು, ಯಾಕಪ್ಪ ಇಷ್ಟು ದೂರ ಬಂದಿದ್ರೆ ಅಂತಂದ್ರೆ ನಮ್ಮೂರು ಇಲ್ಲೇ ಅಣ್ಣ ಬರೋದು ಅಂತಂದರು. ಹಂಗಿದ್ರೆ ಏನು ಮಾಡಬೇಕು ಅಂತಂದರೆ, ಏನಣ್ಣ ಮಾಡೋಣ ಬರೋಣ. ಆ್ಯಕ್ಚುಲಿ ಇವರು ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಪರಿಚಯ ಆದಾಗ ನನಗೆ ಆವಲ ಬೆಟ್ಟವನ್ನು ಒಳ್ಳೆ ಪುಣ್ಯಕ್ಷೇತ್ರ ಅದು. ಭಾಳ ಪ್ರವಾಸಿಗರಿಗೆ ಮತ್ತು ಭಕ್ತಾದಿಗಳಿಗೆ ಒಳ್ಳೆ ಬೆಟ್ಟ ಅದು. ಯಾವುದು ಆವಲ ಬೆಟ್ಟ. ಆವಲ ಬೆಟ್ಟಕ್ಕೆ ಹೋಗಿ ಆವಲ ಬೆಟ್ಟನ ತೋರಿಸಿದ್ದೀನಿ, ಮೊನ್ನೆ ವೀಡಿಯೋ ಹಾಕಿದ್ದೀನಿ, ಅದು ನೋಡಿ. ಆಮೇಲೆ ಇವಾಗ ಆವಲ ಬೆಟ್ಟ ದೇವರು ಇದ್ದಾರಲ್ಲ ಲಕ್ಷ್ಮೀ ನರಸಿಂಹಸ್ವಾಮಿ, ಅದರದ್ದು ಒಂದು ವಿಡಿಯೋ ಮಾಡಬೇಕು. ಅಲ್ಲಿ ನಾನು ಟ್ರಸ್ಟ್ನವ್ರನ್ನೆಲ್ಲ ಭೇಟಿಯಾಗಿದ್ದೀನಿ, ಅವರು ವೀಡಿಯೋಗೆ ಅವಕಾಶ ಕೊಟ್ಟಿದ್ದಾರೆ. ಇವಾಗ ಡೇಟ್ ಹೇಳ್ತೀನಿ ಸರ್, ಬನ್ನಿ ವೀಡಿಯೋ ಮಾಡುವ ಅಂತ. ಹಿರಿಯವರು ತುಂಬ ಕಷ್ಟಪಡ್ತಾವ್ರು ನೋಡ್ರಿ, ಒಣಗಿರೋ ಸೌದೆಯನ್ನು ಮುರಿಸ್ತಾವ್ರೆ. ದಿವಾಕರ್ ಅವರು ಅಡುಗೆ ಅಂತಂದರೆ ಒಗ್ಗರಣೆ ಹಾಕಿದ್ದಾರೆ ಚಿಕನ್. ಇದಕ್ಕೆ ಗಿರಿ ಅವರು ಇದು ಮಾಡಿದ್ದಾರೆ. ಇಲ್ಲಿ ನಮ್ಮ ಚಿಕನ್ ರೆಡಿಯಾಗಿದೆ. ಪ್ಯೂರ್ ನಾಟಿ ಕೋಳಿ, ಬಾಯ್ಲರ್ ನಾಟಿ ಐತಲ್ಲ, ಬಾಯ್ಲರ್ ನಾಟಿ ಅಲ್ಲ, ಪ್ಯೂರ್ 100% ನಾಟಿ ಕೋಳಿ ಚಿಕನ್ ಮಾಡಿಸಿದ್ದಾರೆ. 7 kg ತಂದಿದ್ದಾರೆ ನಮ್ಮ ಒಂದು 13-15 ಜನಕ್ಕೆ. ಇವಾಗ ದಿವಾಕರ್ ಅವರು ಮತ್ತು ಗಿರಿಯವರು ಇವರಿಬ್ಬರು ಸೇರಿ ಈ ಚಿಕನ್ ಇದು ಚಿಕನ್ ಸಾಂಬಾರ್ ಮಾಡ್ತಾರೆ. ನಾವಿರೋ ಈಗ ಸದ್ಯಕ್ಕೆ ಇರತಕ್ಕಂಥ ಪ್ಲೇಸನ್ನು ತೋರಿಸ್ತೀನಿ ನೋಡ್ರಿ. ಇದು ಶೆಡ್ಡು. ಈ ಶೆಡ್ ಬಿಟ್ಟರೆ ಇದೆಲ್ಲ ಪೂರ್ತಿ ವ್ಯವಸಾಯದ ಜಮೀನು. ಇದು ವ್ಯವಸಾಯ ಮಾಡಿಲ್ಲ, ಸುತ್ತು ವ್ಯವಸಾಯ ಮಾಡಿದ್ದಾರೆ. ತೆಂಗಿನ ಮರಗಳೈತೆ, ಮಾವಿನ ಮರ, ಆ ಕಡೆ ಮಾವಿನ ಮರನೂ ಐತೆ ಲೈನಾಗೆ, ಹಲಸಿನ ಹಣ್ಣು ಐತೆ. ಇದೆಲ್ಲದಕ್ಕಂತೂ ಈ ಮರಗಳೈತಲ್ಲ, ಈ ಮರಗಳು ಜೋಡಿ ಮರಗಳು ತುಂಬ ಚೆನ್ನಾಗೈತೆ. ನಾನು ಆವಾಗಿಂದ ತೋರ್ಸೋಣ ಅಂತ ಅಂದ್ಕೊಂಡೆ. ಹಲಸಿನ ಮರನೂ ಐತೆ. ಹುಡುಗರು ತುಂಬ ಆನಂದದಿಂದ ಸೀತಾಫಲದ ಗಿಡಗಳು ಐತಂತೆ. ತೊಂಡೆಬಾವಿಯಿಂದ ಇಲ್ಲಿಗೆ ಒಂದು 4 ಕಿಲೋಮೀಟ್ರ್ ಆಗ್ಬೋದೇನೋ. ನಿಮ್ಮೇನು ಗಿಡ ಒಣಗೋಗಿದೆ. ನೀವೆಲ್ಲ ಉದ್ಯೋಗಗಳಾಗಿರೋದ್ರಿಂದ ನಿಮ್ಮೂರಲ್ಲಿ ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಹುಡುಗರಿಗೆ ಎಜುಕೇಷನ್ ಕೊಡೋಕ್ಕೆ ಪ್ರಯತ್ನ ಪಡಿ. ನಮ್ಮ ಗ್ರೂಪಲ್ಲಿ ಡಾಕ್ಟರ್ ಜಾಸ್ತಿ ಕದರಿಸಬಾರ್ದು ದಿವಾಕರು. ಬಟ್ಟೆ ವೇಸ್ಟ್ ಬಟ್ಟೆ ತಗೊಂಡು ಹೋಗು. ಮನೋಹರ್ ಹೋದ್ರಲ್ಲ ಉಪ್ಪಕ್ಕೆ ಹಾಕು, ರಿಂಗ್ ಹೊಡಿ. ಇವಾಗ ಚಿಕನ್ ಸಾರು ಮಾಡ್ತಾ ಇದ್ದಾರೆ ಗಿರಿಯವರು ಮತ್ತು ದಿವಾಕರ್ ಅವರು ಸೇರಿ.
ಮಾಡ್ತಾ ಇದ್ದಾರೆ. ನಾವು ಕೂತಿದ್ದೀವಿ. ಇನ್ನೇನು ಕಾಲುಗಳು ಓಡಾಡಿ ಸುಸ್ತಾಗಿ ಕಾಲುಗಳು ನೈತಾ ಇತ್ತು, ಕೂತ್ಕೊಂಡ್ವಿ. ಇಲ್ಲಿನೇ ಸುಮಾರು 11:30ಗೆ ಬಂದ್ವಿ. 12:30 1 ಗಂಟೆ ಆಗ್ಬೋದು, 2 ಗಂಟೆ ಮೇಲೇ ಎಲ್ಲ ಊಟ ಆಗ್ಬೋದು. ರೈಸ್ ಬೇರೆ ಕಡೆ ಮಾಡಿಸಿದ್ದೀವಿ, ವೈಟ್ ರೈಸು. ಎಷ್ಟು ಮುದ್ದೆನಪ್ಪಿ? 10 ಮುದ್ದೆ ಮಾಡಿಸಿದ್ದೀವಿ. ರೈಸು ಸಪ್ರೇಟ್ ಮಾಡಿಸಿದ್ದೀವಿ. ಚಿಕನ್ ಮಾತ್ರ ಇಲ್ಲಿ ಮಾಡ್ತಾ ಇರೋದು. ಇವನು ನಮ್ಮ ಹುಡುಗ ಡುಮ್ಮ ಅಂತ. ಯಾಕೆ ಹಾಕ್ತೀರಾ? ನಕ್ಬಾರ್ದು. ಫಕ್ರುತ್ ಅಂತ ಹೆಸರು. ಸ್ವಲ್ಪ ದಪ್ಪದಾಗಿರೋದ್ರಿಂದ ನಾವು ದಪ್ಪಗವ್ರೆ ಅಂತೇಳಿ ಡುಮ್ಮ ಅಂತೀವಲ್ಲ. ಇವನು ಎಷ್ಟನೇ ಕ್ಲಾಸ್ ಅಪ್ಪಿ ನೀನು? 10th ಕ್ಲಾಸ್. CBSE. ನೀವು ಮೂವರು 10th? ಇಲ್ಲಿ ನೀವು ಮೂವರಲ್ಲಿ ಯಾರು ಹೆಚ್ಚಿನ ಸಂಖ್ಯೆ ಪಡಿಬೋದು? ಯಾರು? ಇವನಾ? ಎಷ್ಟು? ಯಾವ ಸ್ಕೂಲ್ನಿಂದ? ಶಿವಾನಂದ. ಅವನು ಜಿಮ್ಮ? ಅವನು ಶಿವಾನಂದ. ಅವನು ಜಿಮ್ಮು. GNR. ಚೆನ್ನಾಗಿ ಓದಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಓದಿ ಜಸ್ಟ್ ಪಾಸ್ ಆದರೆ ನಿಮ್ಮ ತಂದೆ ತಾಯಿ ಏನೋ ನನ್ನ ಮಗ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾನೆ, ಡಿಸ್ಟೆನ್ಸಿನಲ್ಲಿ ಪಾಸ್ ಆಗ್ತಾನೆ ಅಂತ ನಂಬ್ಕೊಂಡಿರ್ತಾರೆ. ನೀವು ಚೆನ್ನಾಗಿ ಓದಬೇಕು. ನಿಮ್ಮ ಶಾಲೆಗೆ ಹೆಸರು ತರಬೇಕು, ತಂದೆ ತಾಯಿಗೆ ಹೆಸರು ತರಬೇಕು. ಏನು ಭಾನುವಾರ ಬಂದರೆ ಮಟನು ಚಿಕನು ತಿಂದು ನಿದ್ದೆ ಮಾಡೋದಲ್ಲ. ಚೆನ್ನಾಗಿ ಓದಬೇಕು. ಅರ್ಥ ಆಯ್ತಾ? ಹೆಂಗೈತೆ ನನ್ನ ಅಡುಗೆ? ಹೇಳ್ರಿ ಸರ್, ಯಾಕೆ ನಾಚಿಕೆ ಬೀಳ್ತೀರಾ? ದೊಡ್ಡವ್ರು ಟೇಸ್ಟ್ ನೋಡಿಲ್ಲ, ಮಾಡ್ತಾ ಇದ್ದೀವಿ. ಅಲ್ಲ, ತಿರುಗಿಸಿದಾರಲ್ಲ, ಹೆಂಗೆ ಬೆಂದೈತೆ ಇಲ್ಲ? ನಾಟಿ ಕೋಳಿ ಬನ್ನಿ ಅಂಕಲ್. ಇರ್ತೀನಿ ಟವಲ್ ಹಾಕೊಂಡು ಹೀಗೆ ಅವ್ರ ಮಗಳು US ಇಂದ ನೋಡ್ಬೇಕೀಗ. ಇಷ್ಟೇ ತೀರ್ಸಿ ಗಿರಿಗಡು. ನೀವು ಭಟ್ರು ಬಂದವ್ರೆ, ಹೊಸ ಭಟ್ರು ಬಂದವ್ರು ನೋಡ್ರಿ. ಅವ್ರ ಕೈ ರಕ್ಷಿ ನೋಡೋಣ. ಅವರ ಹೆಸರು ಗೋಪಾಲ್ ರೆಡ್ಡಿ ಅಂತ. ಅವರು ಹೊಸ ಭಟ್ರೀಗ ಕೊನೆಯಲ್ಲಿ ಬಂದು ಏನೇನು ರುಚಿ ನೋಡ್ತಾವ್ರೆ. ಆಲ್ರೆಡಿ ಟೇಸ್ಟ್ ನೋಡಿದ್ರೆ ಹೆಂಗೈತೆ ನೋಡೋಣ. ಉಪ್ಪು ಖಾರ ಸರಿಯಾಗೈತೆ ಇಲ್ಲ? ಉಪ್ಪು ಜಾಸ್ತಿ ಹಾಕ್ಬಾರ್ದು. ಹಾಂ, ಖಾರ ತಿನ್ಬೇಡ ಅಂತ ನಾನು ಹೇಳಲ್ಲ, ಉಪ್ಪು ಮಾತ್ರ ತಿನ್ನಬಾರ್ದು. ನನಗೆ ಹೇಳು ಬೇಕಾದ್ರೆ ಉಪ್ಪು ಖಾರ ಜಾಸ್ತಿ ತಿನ್ಬೇಡಿ ನೀವು ಅಂತ. 20-25 ವರ್ಷದವ್ರು ಉಪ್ಪು ಖಾರ ಇಲ್ಲ ಅಂದ್ರೆ ಹೆಂಗೆ ಹೇಳು? ಹೆಂಗೆ ಹೇಳಿ? ಹೆಂಗೈತಣ್ಣ? ಉಪ್ಪು ಸ್ವಲ್ಪ ರೋಸ್ಟ್ ಕಡಿಮೆ ಇದ್ದಿದ್ದಕ್ಕೆ ಉಪ್ಪು ಹಾಕ್ತಾವ್ರೆ ಗಿರಿಯವರು. ಗೋಪಾಲ್ ರೆಡ್ಡಿಯನ್ನ ತಿರುಗಿಸ್ತಾವ್ರು ನೋಡ್ರಿ. ಅದು ಚಿಕನ್ ಚೆನ್ನಾಗಿ ಬೇಯಬೇಕಲ್ಲ. ಚಿಕನ್ ಚೆನ್ನಾಗಿ ಬೇಯೋದಕ್ಕೆ ಇದು ಮಾಡ್ತಾ ಇರ್ತಕ್ಕಂಥದ್ದು. ಜಾಸ್ತಿ ಅವ್ರ ಮಗಳು USA ಅಲ್ಲೈತೆ. ಈ ವಿಡಿಯೋ USA ಹೋಗುತ್ತೆ. ಗಿರಿಬಾಬು ಅವರು ಚೆಕ್ ಮಾಡ್ತಿದ್ದಾರೆ. ಗೊತ್ತಾಗುತ್ತೆ. ಮಿಸ್ಟರ್ ಶಶಾಂಕ್ Peace. Zero sleeves, only peace. ಅಂಕಲ್ನೇ ತೋರಿಸ್ತಿದ್ರೆ నువ్వు ఇట్లా ಎಷ್ಟು ಬಾಡಿ ತರ್ಸ అంకల్ నేర్చుకో సంస్కారం ఎట్లా ఏమి అదంతా తెలుసుకో చెప్తారు. ಅಂಕಲ್ ಜೊತೆ ಯೂಟ್ಯೂಬರ್ ಅಂತ ಮಾಡ್ತೀಯಣ್ಣ? ಯೂಟ್ಯೂಬ್ ಹೆಸರಾಗಿ ಏನು ನಿಮ್ಮ ಪೂರ್ತಿ ಹೆಸರು? ಪ್ರಕೃತಿ
ಪ್ರಕೃತಿ ರೆಡ್ಡಿ ಪ್ರಕೃತಿ ಅನ್ನೋದು ಒಂದು ನೋಡ್ಬೇಕಂತ ಜಾಗಗಳ ಬಗ್ಗೆ ಪ್ರಕೃತಿ ಇರ್ತದೆ. ನೀವು ತೋರಿಸ್ಬೋದು ನಿಮ್ಮ ಸುತ್ತಮುತ್ತನೇ ಹಳ್ಳಿಗಳ ಕಡೆ ಎಲ್ಲ ಪ್ರಕೃತಿಯನ್ನು ತೋರಿಸು. ಪ್ರಕೃತಿ ರೆಡ್ಡಿ ಆಗೋಗ್ಬಿಡ್ತೀಯ, ಪ್ರಕೃತಿ ರೆಡ್ಡಿ ಆಗ್ತೀಯ ನೀನು. ಆಗ್ತೀಯ, ಒಳ್ಳೆ ಹೆಸರು ಬರುತ್ತೆ. ದೇಶಕ್ಕೆ ಏನನ್ನ ಸೇವೆ ಮಾಡು, ಬರೀ ಸೇವೆ ಮಾಡ್ತಾರೆ. ದೇಹಕ್ಕಲ್ಲ ದೇಶಕ್ಕೆ ಮಾಡು. ದೇಶಕ್ಕೆ ಮಾಡು, ನೀನು ರಾಜ್ಯಕ್ಕೂ ಮಾಡು. ಏನೋ ದೇಹಕ್ಕೆ ಮಾಡ್ತಾ ಇದ್ದಾನ ಅವನು. ನೀನು ದೇಶಕ್ಕೆ ಮಾಡ್ಕೊಂಡ್ರೆ ನಮ್ಗೇನು ಪ್ರಯೋಜನ? ನೀನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಬೇಕು, ಒಬ್ಬ ಇಂಜಿನಿಯರ್ ಆಗಬೇಕು. ನಿನ್ನ ಜೊತೆಗೆ ಇಂಜಿನಿಯರ್ಗಳು 10 ಜನ ಓದಿಸ್ಬೇಕು. ಅರ್ಥ ಆಯ್ತಾ? ಅದೆಲ್ಲ ಮಾಡ್ಬೇಕಂದ್ರೆ ನೀನೇನು ಮಾಡ್ಬೇಕು ಹೇಳಿ? ಫಸ್ಟ್ 10th ಪಾಸ್ ಆಗಬೇಕು. ಗ್ರೇಡ್ ಆಗಿ ಪಾಸ್ ಆಗು. ಹಾಂ, ಡಿಸ್ಟೆನ್ಸ್ ಎಷ್ಟು ಪಾಸ? ಎಷ್ಟು ಪಾಸಾ? ಡಿಸ್ಟೆನ್ಸ್ ಬೇಡ, ನೋಡ್ಬೋ ಎಷ್ಟು ಪಾಸ್ ಆಗಂತ. ಅವನು ಮುಂದೆ ಹುಡುಗಿ ನೋಡ್ತಿದ್ರು 25 ಮಾರ್ಕ್ಸ್ ನೋಡ್ತಿದ್ರು. ಅವ್ನು ಬರೆಯೋದು 10 ಮಾರ್ಕ್ಸ್. 25 ಪಾಸು 10 ಪಾಸು ಅಷ್ಟೇ. ನೋಡಿ ಬರೆಯೋದ್ರಿಂದ ಎಷ್ಟು ಬಂದ್ರು ಪಾಸ್. ಅಷ್ಟೇ 25 ಬಂದ್ರು ಪಾಸ್. ಎಫರ್ಟ್ ವೇಸ್ಟ್. ಇಲ್ಲ, ಏನು ಎಫರ್ಟ್ ಇದ್ರು ಅವ್ನು ಸ್ವಂತ ಬಾಡಿ ಮೇಲೆ ಹಾಕೊಂತಾನೆ. ಇನ್ನೂ ಸ್ವಲ್ಪ ಇನ್ವಿಜಿಲೇಟರ್ ಲೂಸ್ ಬಂದ್ರೆ ಅವಳೇ ಬರ್ಕೊಡ್ತಾಳೆ. ಹೌದಾ? ಹಾಂ, ತೆಗೀರಿ ದಿವಾಕರ್ ಅವರೇ, ತಟ್ಟೆ ತೆಗೀರಿ ನೋಡೋಣ ಬೆಂದಾಯ್ತೋ ಇಲ್ವೋ. ಬಟರ್ ಅಂತ ಇಸ್ತಾರ. ದೊಡ್ಡ ರಾಯಗಡ ಹಳ್ಳಿ. ಅಕ್ಕಲ್ ದಿನ ಹಿಂದಾರ ಅಣ್ಣ ಗೋಪಾಲ್ ಅಣ್ಣ, ಚೆನ್ನಾಗಿದ್ದೀರಾ? ಇಷ್ಟು ಮಾತ್ರ ಇದ್ದೀವಿ. ಹೇಗೆ? ಅಡಿಗೆನ ಮಾಡ್ತೀರಾ ನೀವು? ಏನು ಮಾಡಿಲ್ಲ ಅಣ್ಣ, ಸುಮ್ಮನೆ ಬಂದಿವಿ. ಏನು ಮಾಡಕ್ಕೆ ಸಾಧ್ಯ ನಮ್ಮಿಂದ? ಅಡುಗೆ ಮಾಡಕ್ಕೆ ಬಂದಿದ್ದೀವಿ, ತಿನ್ನೋಣ ಅಂತ ಬಂದಿದ್ದೀವಿ. ಹುಡುಗರೆಲ್ಲ ಪಾಪ ಖುಷಿಯಿಂದ ಮಾಡ್ತಾ ಇದ್ದಾರೆ. ಇರ್ಬೇಕು, ಅದು ವಾರಕ್ಕೆ ಒಂದ್ಸರ್ತಿ ಹಂಗಿದ್ರೆ ಎಲ್ಲ ಮನಸ್ಸುಗಳು ಒಂದು ಹತ್ರ ಸೇರಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನಂತೆ ನಮ್ಮ ಆತ್ಮೀಯ ಸಮ್ಮೇಳನ ಇದು. ಆತ್ಮೀಯವಾಗಿ ನಾವೆಲ್ಲ ಸೇರಿ ಸಮ್ಮೇಳನ ಮಾಡ್ತಾ ಇದ್ದೀವಿ. ಟೈಮ್ ಈಗ 2:30 ಆಗೈತೆ. ಚಿಕನ್ ಬೇಯ್ತೈತೆ. ನಾಟಿ ಕೋಳಿ ಅಲ್ವಾ, ಸ್ವಲ್ಪ ಲೇಟು, ಚೆನ್ನಾಗಿ ಬೇಯ್ತೈತೆ. ಇದಾಗಿದ್ದರೆ ಬಾಯ್ಲರ್ ಆಗಿದ್ದರೆ ಎಲ್ಲ ಅಡುಗೆ ಆಗೋಗ್ಬಿಡೋದು. ಬೆಂದೈತೆ, ಬಂದು ತಿನ್ರಿ. ಚೆನ್ನಾಗಿ ಬೆಂದೈತಾ? ಇಲ್ಲ ಬೆಂದೈತೆ, ತಿನ್ನು. ಅಡುಗೆ ಆಯಿತು, ಚಿಕನ್ ರೆಡಿ ಮಾಡಿದ್ದಾರೆ. ಇನ್ನೇನು ಕುತ್ಕೊಂಡು ತಿನ್ನೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಮನೆಯಿಂದನೇ ಮುದ್ದೆ ಮತ್ತು ರೈಸು ತಂದಿದ್ದಾರೆ. ಚಿಕನ್ ಮಾತ್ರ ಇಲ್ಲಿ ಮಾಡಿರೋದು. ಎಲ್ಲ ಹುಡುಗರು. ಗೋಪಾಲಣ್ಣ ಬನ್ನಿ. ತಮ್ಸಪ್ ಬಾಟ್ಲಿ ಇಲ್ಲಿ ಐತೆ ತಮ್ಸಪ್ ತಂದಿದ್ದಾರೆ. ಬಾ ಗೋಪಾಲಣ್ಣ ಕುತ್ಕೊ ಬನ್ನಿ. ಮೇನ್ ಸ್ಪಾನ್ಸರ್ ಗೋಪಾಲಣ್ಣವರು. ನಮ್ಮ ಇಬ್ಬರಿಗೆ ಒಳ್ಳೆ ಸ್ಪಾನ್ಸಿಂಗ್ ಮಾಡೋದ್ರಲ್ಲಿ ನಮ್ಮ ಗೋಪಾಲಣ್ಣವ್ರದ್ದು ಎತ್ತಿನ ಕೈ. ಕದಲಿಸಿದ್ದೀರಾ ಬಾಬು? ಈ ಬಾಟಲ್ ಕೊಡೋ ನನಗೆ. ಮನು, ನೀವಿಬ್ರು ಅಲ್ಲೇ ಕುತ್ಕೊಳ್ರಿ. ಆಯ್ತು ಆಯ್ತು. ಅಲ್ಲಪ್ಪ, ನಿಮ್ಮಿಬ್ಬರಿಗೆ ಅಲ್ಲ, ನಮ್ಮ ಇಲ್ಲಿ ನಿಮ್ಮ ಶಿಷ್ಯನಿಗೂ ಅದೇ ಎಲ್ಲ ಊಟಕ್ಕೆ ಕೂತಿದ್ದೀವಿ. ನಮ್ಮ ಇವರು ಗೋಪಾಲಣ್ಣವರು. ಮುಚ್ಚಳ ಹಾಕಪ್ಪೆ ಅದಕ್ಕೆ. ಗ್ಲಾಸ್ ಕೊಡಲ್ಲಿ. ಗ್ಲಾಸ್
ಇದು ಚಿಕನ್ ಸಾರು ಮಾಡಿರೋದು. ಇಲ್ಲ ಗ್ಲಾಸ್ ಮುದ್ದೆಗೋಸ್ಕರ ಖಾರ ಅಷ್ಟು ಬೇಡ, ಅರ್ಧ 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 ಅಷ್ಟು ಬೇಡ, ಅರ್ಧ ಬಿಡಿ ಅಂತ ತಿಂದರೆ ಮತ್ತೆ ಬಡ್ಸ್ಕೊ. ಸಾಕು ಸಾಕು ಸಾಕು. ಇದು ಹುಡುಗರು ಯಾವುದೇ ಕಾರಣಕ್ಕೆ ಒಂದು ಪೀಸನ್ನು ಬಿಡ್ದಂಗೆ ತಿನ್ಬೇಕಪ್ಪ. ಹಾಂ, ನಾವು ಹುಡುಗರು ಇದ್ದಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಒಳ್ಳೆ ಮುದ್ದೆ ಚಿಕನ್ ಸಾರು. ಅದೇನಾಯ್ತು ನೋಡಿ ಕೆಳಗಡೆ. ಅಪ್ಪ ಜ್ಯೂಸ್ ಎತ್ಕೋ. ಗೋಪಾಲಣ್ಣವ್ರನ್ನ ಚೆನ್ನಾಗಿ ಬರಬೇಕು ಅಂತ ಹೇಳ್ತಾವ್ರೆ ಹುಡುಗರೆಲ್ಲ. ಯಾಕಂದರೆ ಗೋಪಾಲಣ್ಣವ್ರ ಮೇಲೆ ತುಂಬ ಅಭಿಮಾನ ಇರ್ತಕ್ಕಂಥ ಹುಡುಗರು ಇವರು. ಬೇರೆ ಇವ್ರ ಟೀಮ್ ಆಯಿತು, ದಿವಾಕರು, ಮನು, ವೀರಬಾಬು, ವರುಣ್ ಆ ಕಡೆ ಲೈನಲ್ಲೆಲ್ಲ ಇಂಜಿನಿಯರಿಂಗ್ ಹುಡುಗರು. ಅಲ್ಲಿಂದ ದಿವಾಕರಿಂದ ಬಿ ಎ ಪಾಸ್. ಅವಾಗ ನಮ್ಗೆ ಓದ್ಸೋಕ್ಕೆ ಶಕ್ತಿ ಇರಲಿಲ್ಲ ಮನೆಗೆ. ಇವಾಗ ಪತ್ರಗಣ ಅವನೇನಂತ ಹೇಳಿದ ಗೊತ್ತಾ, ಇವನೇ ನಂಗೆ ಜಸ್ಟ್ ಪಾಸ್ ಆಗ್ತೀನಿ ಸಾಕು ಅಂತ ಹೇಳ್ತಾನೆ. ಚೆನ್ನಾಗಿ ಓದಬೇಕು ಅಂತ ಹೇಳಿದ್ರೆ ಎಷ್ಟು ಸಾಕು. ಸಾಕು ಮಾಡು, ಪಾಸ್ ಮಾಡು. ಪಾಸ್ ಮಾಡು.
ಅಲ್ಲಿ ದನಗಾನಲ್ಲಿ ಕೆರೆಯಲ್ಲಿ ಈಜು ಹೊಡೆಯುವಾಗ ನಮ್ಮೂರಿಗೊಂದಿನ ಬನ್ನಿ ಒಳ್ಳೆ ಚಿಕನ್ ಸಾರು ಮಾಡೋಣ ಅಂತಂದರು. ಯಾರು ಗಿರಿ ಅವರು, ಇವರೇ ಗಿರಿ ಅಂದರೆ. ಬಗ್ಗಿರಿ, ಇದು ಮಧ್ಯದಲ್ಲಿ ನಿಂತ್ಕೊಂಡು ಸುತ್ತು ಸಾಂಬಾರು ತುಂಬ ಚೆನ್ನಾಗೈತೆ, ಮುದ್ದೆನೂ ಚೆನ್ನಾಗೈತೆ, ರೈಸೂ ಚೆನ್ನಾಗೈತೆ. ಎಲ್ಲರೂ ಫಸ್ಟು ಕೊನೆಯಲ್ಲಿ ನಾನ್ ವೆಜ್ಜೇ ತಿಂತೀನಿ ಅಂತ ಹೇಳಿದ್ರು ಹುಡುಗ. ನಮ್ಮ ಹುಡುಗನೇ ಒಳ್ಳೆ ಹುಡುಗ, ಅವನು ಜಸ್ಟ್ ಪಾಸ್ ಆಗ್ತಾನಂತೆ ಕೆಲಸದವರು. ಅವನೇ ಒಪ್ಪಿಲ್ಲ ಪಾಪ. ನನಗೆ ನೋಡೋ ತಲೆ ತಿರುಗ್ತಾವ್, ನೋಡೋ ಚೆನ್ನಾಗಿ ಓದಬೇಕು ಅನ್ನೋ ನಾನು ಓದ್ತೀನಿ, ಜಸ್ಟ್ ಪಾಸ್ ಆಗ್ತೀನಿ. ಗೋಪಾಲಣ್ಣ ನಾನು ಬಿಟ್ಟು ಎಲ್ಲರೂ ಸ್ಟೂಡೆಂಟ್ಗಳಿದ್ದಂಗೆ IT ಉದ್ಯೋಗಗಳು. ಇಷ್ಟೊತ್ತು ಮಧ್ಯಾಹ್ನ 11:30 12 ಗಂಟೆಯಿಂದ ನಾವೆಲ್ಲ ಸೇರಿ ಇಲ್ಲೇ ಇದ್ದೀವಿ, ಅಡುಗೆ ಮಾಡಿದ್ದೀವಿ. ಚಿಕನ್, ನಾಟಿ ಕೋಳಿ ಚಿಕನ್ ಮಾಡಿದ್ದೀವಿ, ತಿಂದಿದ್ದೀವಿ. ಈ ತಿನ್ನೋದಕ್ಕೆ ಪ್ರಧಾನ ಕಾರಣ ಗೋಪಾಲ್ ರೆಡ್ಡಿ ಅನ್ನೋರು. ಗೋಪಾಲ್ ರೆಡ್ಡಿ ಅನ್ನೋರು ಭಾಳ ನಾಚಿಕೆ ಬಿಡ್ತಾವ್ರಿ ಗೋಪಾಲ್ ರೆಡ್ಡಿ ಅವರು. ಆಮೇಲೆ ಈ ಸ್ಪಾನ್ಸರ್ಡ್ ಬೈ ಗೋಪಾಲ್ ರೆಡ್ಡಿ ಅನ್ನೋರು. ಇವತ್ತು ನಾಟಿ ಕೋಳಿ ಗೋಪಾಲ್ ರೆಡ್ಡಿ ಬಾಬು ರೆಡ್ಡಿ ಅನ್ನೋರು ಮನೋಹರ ಅವ್ರ ತಂದೆಯವರು ಬಾಬು ರೆಡ್ಡಿ ಅವರು ಕಡಕ್ನಾಥ್ ಕೋಳಿಯನ್ನು ಕೊಟ್ಟರು. ಮತ್ತು ಗೋಪಾಲ್ ರೆಡ್ಡಿ ಅನ್ನೋರು ನಾಟಿ ಕೋಳಿ ಗಿರಿರಾಜ ಕೋಳಿಯನ್ನು ಕೊಟ್ಟರು. ಇವತ್ತು ಸಾರು ಸೂಪರಾಗಿ ಮಾಡಿದ್ರು, ಸ್ವಲ್ಪ ಖಾರ ಇತ್ತು. ಇದು ಮಾಡಿದ ಪುಣ್ಯಾತ್ಮ ನಮ್ಮ ಗಿರಿಬಾಬು ಅವರು. ಗಿರಿಬಾಬು ಅವರು ಚೆನ್ನಾಗಿ ಮಾಡಿದರು. ಸ್ವಲ್ಪ ಖಾರ ಅಂದರೆ ಹಳ್ಳಿ ಟೈಪ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಖಾರ ಮಾತ್ರ ನಾವು ಖಾರ ತುಂಬ ಖಾರ ಅಂದರೆ ತುಂಬ ಅಂದರೆ ಜಾಸ್ತಿ ಖಾರ ಇತ್ತು. ತಿಂದಿವಿ ಹೆಂಗೋ ಆಂಧ್ರ ಸ್ಟೈಲ್ ಬಂದು ಕರ್ನಾಟಕ ಸ್ಟೈಲಲ್ಲಿ ಖಾರ ಜಾಸ್ತಿ ಸ್ಟೈಲು, ತುಂಬ ಖಾರ ಇತ್ತು, ಚೆನ್ನಾಗಿತ್ತು. ಮುದ್ದೆ, ರೈಸ್, ಚಿಕನ್ ತುಂಬ ಚೆನ್ನಾಗಿ ಮಾಡಿದ್ರು. ಇದು ಮಾಡೋದಕ್ಕೆ ಫುಲ್ ಡೇ ಬೇಕು ಗ್ರೂಪ್ ಅಂತ ಇವರು. ಖಾರ ಅಂದ್ರು ಇವರು ನಮಗೆ ಖಾರ ಕಡಿಮೆ ಇರಬೇಕು, ಅವ್ರಿಗೆಲ್ಲ ಇರಬೇಕು ಖಾರ, ಉಪ್ಪು. ಆ ಹುಡುಗರಲ್ವಾ ಯುವಕರು, ನಮಗೂ ಖಾರ ಕಡಿಮೆ ಅಂತ ಅವ್ರಿಗೆ ಖಾರ ಜಾಸ್ತಿ ಇರಬೇಕಂತೆ. ಅದಕ್ಕೋಸ್ಕರ ಬೇಕು ಫುಡ್ ಆಗಿರ್ತಿಲ್ಲ ಯೂಟ್ಯೂಬರು ಸುವರ್ಣ ಪಂಚಾಯತಿ ಚಾನಲ್ ಪರವಾಗಿ ಅಭಿನಂದನೆ ಮಾಡ್ತಾರೆ. ಊಟದ ವ್ಯವಸ್ಥೆ ಎಲ್ಲ ಅವ್ರದ್ದೇ. ನಾವು ಸುಮ್ಮನೆ ನೋಡೋದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಮಾತ್ರ ನಮ್ಮದು ಜವಾಬ್ದಾರಿ, ಉಳಿದಿದ್ದೆಲ್ಲ ಇಲ್ಲಿದೆ.